ಅದಕ್ಕೆ ನಾನು ಮೊದಲಿಂದನೇ ಸೌಜನ್ಯ ಈ ಮಹಿಳೆಗೆ ಆದಂಥ ಕ್ರೌರ್ಯ ಅದರ ಸಂಬಂಧಪಟ್ಟ ಹಾಗೆ ಯಾರಿದ್ದಾರೆ ಅದರ ಹಿಂದೆ ಅಥವಾ ಅದರ ಸಂಬಂಧಪಟ್ಟಂಥವ್ರು ಅವರು ಶಿಕ್ಷಿಸಬೇಕು, ಅವರಿಗೆ ಗಲ್ಲು ಶಿಕ್ಷಣ ಆಗಬೇಕು. ಅಷ್ಟು ಕ್ರೌರ್ಯವಾದ ಅತ್ಯಂತ ಹೀನವಾದಂಥ ಕೃತ್ಯವನ್ನು ಮಾಡಿದಂಥವ್ರಿಗೆ. ಇನ್ನು ಅದರ ಹೆಸರಿನಲ್ಲಿ ಇವತ್ತು ನಡೀತಾ ಇರುವಂಥದ್ದು ಅಂದರೆ ಸೌಜನ್ಯ ತನಿಖೆಯ ಹೆಸರಿನಲ್ಲಿ ಬಂದೂಕಿಟ್ಟು ಹಿಂದೂಗಳನ್ನು ಗುರಿ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳನ್ನು ಗುರಿ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಹಿನ್ನೆಲೆ ಎಲ್ಲೆಲ್ಲಿ ಇದೆ ಅಂತನ್ನುವಂಥದ್ದು ಬಿ ಬಿ ಸಿಗೆ ಏನು ಸಂಬಂಧ ಇದು? ಇನ್ನು ಕೇರಳದ ಒಂದು ಚಾನಲ್ ಅಂತೂ ಪ್ರತಿನಿತ್ಯ ಸಾವಿರಾರು ಹೆಣಗಳು ಧರ್ಮಸ್ಥಳದಲ್ಲಿ ಅಂತ ಬರ್ತಾ ಇದೆ. ಕೇರಳದ ಒಂದು ಚಾನಲ್ನಲ್ಲಿ ಪ್ರತಿನಿತ್ಯ ಅಲ್ ಜಜೀರಾ ಅಂತನ್ನುವಂಥದ್ದು ಇಸ್ಲಾಮಿನ ಒಂದು ಇದಕ್ಕೆ ಅವರು ನೋಡ್ತಾರೆ. ಅವ್ರ ಮುಖವಾಡಿ ಇಸ್ಲಾಮಿನ ನೀವು ಎಷ್ಟು ಕೊಂದಿದ್ದೀರಿ, ಎಷ್ಟು ರೇಪ್ ಮಾಡಿದಿರಿ, ಎಷ್ಟು ಹೀನಾಯವಾಗಿ ಇಡೀ ಜಗತ್ತಿನಲ್ಲೇ ನಿಮ್ಮ ಮುಖವಾಡ ಇದೆ, ನೀವೇನು ಹೇಳೋದಿಲ್ಲ? ಸೊ ಇಂಥ ವಿಚಿತ್ರವಾದಂಥ ಇವನು ಸಮೀರ ನೀವು ಒಂದು ಸಲ ಆದರೂ ಮುಸ್ಲಿಮರ ದೌರ್ಜನ್ಯ, ಮುಸ್ಲಿಮರ ಅತ್ಯಾಚಾರ ಮದರ್ಸಾದಲ್ಲಿ ನಡೆದಿದೆ, ಮಸೀದಿಯಲ್ಲಿ ನಡೆದಿದೆ, ಬಾಂಬ್ ಹಾಕಿ ಸಾವಿರಾರು ಜನರು ಕೊಂದು ಹಾಕಿದ್ದಾರೆ. ಒಂದು ಸಲ ಆದರೂ ಇವನು ವಿಡಿಯೋ ಮಾಡಿದಾನ? ಸೊ ಇದರ ಹಿಂದೆ ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದೆ. ಕ್ರಿಶ್ಚಿಯನ್ರಿದ್ದಾರೆ, ಕಮ್ಯುನಿಸ್ಟರಿದ್ದಾರೆ, ಮುಸ್ಲಿಮರಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ಕೆಲವು ಜನ ಇದರೊಳಗೆ ಕೈ ಜೋಡಿಸಿದ್ದಾರೆ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಜನಾರ್ದನ್ ರೆಡ್ಡಿ ಒಬ್ಬ ಸೆಂಥಿಲ್ ಅನ್ನುವಂಥ ಒಬ್ಬ ತಮಿಳುನಾಡಿನ ಎಂಪಿನ ಹೆಸರು ಕ್ರಿಶ್ಚಿಯನ್. ಅವ್ರ ಹೈಕಮಾಂಡ್ ಅಂತಂದ್ರೆ ಅವರು ಮೇಲೆ ಕೂತಂತವ್ರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕ್ರಿಶ್ಚಿಯನ್. ಸೊ ದೊಡ್ಡ ಒಂದು ಇಂಥದ್ದು ಬರೇ ಇದು ಒಂದೇ ಅಲ್ಲ, ಇದು ಮುಗಿದ್ಕೊಳ್ಳೆ ಇನ್ನೊಂದು ತಗೊಳ್ತಾರೆ. ಹೀಗೆ ಹಿಂದೂ ಸೈಲೆಂಟ್ ಇದ್ದಾನೆ, ಹಿಂದೂ ಶಾಂತ ಇದ್ದಾನೆ, ಹಿಂದೂ ಸೌಹಾರ್ದ ಇದ್ದಾನೆ, ಹಿಂದೂ ಯಾವತ್ತೂ ಮೇಲೆ ಉರಿದು ಬೀಳುವುದಿಲ್ಲ, ಅದನ್ನು ದುರ್ಲಾಭ ತಗೊಳ್ತಾ ಇದ್ರಿ. ಒಂದ್ಸಲ ಹಿಂದೂ ಸಿಡದಿದ್ರೆ ನಿಮ್ಗೆ ಅಡ್ಕೊಳಕ್ ಕೂಡ ಜಾಗ ಸಿಗ್ಲಿಕ್ಕಿಲ್ಲ. ಆ ರೀತಿ ಹಿಂದೂ ಸಿಡದೇಳ್ತಾನೆ ಈ ರೀತಿ ನಿಮ್ಮ ಪ್ರವೃತ್ತಿ ಮುಂದುವರೆದ್ರೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಾನು ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಬಹಳ ಅತ್ಯಂತ ಕ್ರೌರ್ಯವಾಗಿ ಮಾಡೋದಂಥದ್ದು. ಅದಷ್ಟೇ ಅಲ್ಲ, ಇನ್ನೇನೇನಾಗಿದೆ ಆ ಸಂದರ್ಭದಲ್ಲಿ ಆಗಲೇಬೇಕು. ನಾನು ನಿನ್ನೆ ನೋಡಿದೆ, ಎಲ್ಲ ಇವತ್ತು ಕಥೆಗಳೆಲ್ಲ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ರಿ? ಇಲ್ಲ, ಸುಜಾತ ಭಟ್ ಸರ್ ನಿಮಿಷಕ್ಕೊಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅನಿನ ಭಟ್ನು ಕ್ಯಾರೆಕ್ಟರ್ ಇಲ್ಲ, ತಾವು ಒಪ್ಕೋತಾರ, ಒಮ್ಮೆ ಒಪ್ಕೊಳ್ಳಲ್ಲ. ಅದೇ ಹೇಳಿದೆ, ಈಗ ಸುಜಾತ ಭಟ್ ಅವ್ರದ್ದು ಸುಜಾತ ಭಟ್ ಅಲ್ಲ, ಸುಜಾತ ಉಪಾಧ್ಯಾಯ, ಅವು ಮದುವೆ ಆಗಿ ಮಕ್ಕಳೇ ಇಲ್ಲ, ಅನೇಕ ಅವ್ರ ಕಥೆಗಳು ಒಂದೊಂದಾಗಿ ಹೊರಗೆ ಬರ್ತವೆ. ಇದಕ್ಕೆ ಸರ್ಕಾರ SIT ಮೂಲಕ ಇದನ್ನ ನೇಮಿಸ್ಬೇಕಾ? SIT ಯಲ್ಲಿ 4 ಜನ ಇವತ್ತು ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳನ್ನ ಅಲ್ಲಿ ಸ್ಮಶಾನದಲ್ಲಿ ಕಾಯಕ್ಕೆ ನಿಲ್ಲಿಸಿದಿರಿ. ಏನ್ ಇದ್ರ ಮೆಸೇಜ್ ಏನು? ಆಯ್ತು, ಅಲ್ಲಿ ಪೊಲೀಸ್ ಇಲಾಖೆನೆ SP ಮೂಲಕ ಎಲ್ಲ ತನಿಖೆ ಮಾಡಿಸ್ಬೇಕಾಗಿತ್ತು. ಯಾವನೋ ಬುರುಡೆ ಹಿಡ್ಕೊಂಡು ಬಂದಿದ್ದಾನೆ, ಇಲ್ಲಿ ತನಕ ಅವನನ್ನು ಅರೆಸ್ಟ್ ಮಾಡಿಲ್ಲ. ಬುರುಡೆ ಯಾರ್ದಪ್ಪ, ಎಲ್ಲಿಂದ ತಂದಿ, ನೀನೇ ಕೊಂದಿದ್ದ ಅಥವಾ ಏನ್ ಮಾಡಿದ್ದು ಅಂತ ಅನ್ನೋದು ಕೇಳೋ ಸೌಜನ್ಯತೆ ಇಲ್ಲಲ್ರಿ. ಏನ್ ಬೇಕಾದ್ ನಡೆಯೋದಾ? ಅವನು ಮುಸುಕಧಾರಿಯನ್ನ ಅವನು ಬೆಳಗ್ಗೆ ಬರೋದು, ಇವ್ರು ಬರೋ ತನಕ ಇವರೆಲ್ಲ ಕಾಯ್ಬೇಕು. ಅಲ್ಲಿ ಹೇಳಿದ್ರೆ ಅಲ್ಲಿ, ಇಲ್ಲಿ ಹೇಳಿದ್ರೆ ಇಲ್ಲಿ ಆಗಿಬೇಕು. ಏನ್ ನಡೆಸಿದಾರೆ ಇವರು? ಅಂದ್ರೆ ಸರ್ಕಾರವೂ ಕೂಡ ಇದರ ಸಾಮೀಲಿದೆ. ಸಿದ್ದರಾಮಯ್ಯನು ನಾಸ್ತಿಕವಾದಿ, ಸಿದ್ದರಾಮಯ್ಯನು ಹಿಂದೂ ವಿರೋಧಿ. ಇದರ ಹಿಂದೆ ಅವ್ರು ಕೈವಾಡಿದೆ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. SIT ನೇಮಿಸೋದು, ನಾನು ಹೇಳೋದು, ಈ ಕಳೆದ 2 ವರ್ಷದಲ್ಲಿ ಕರ್ನಾಟಕದಲ್ಲಿ 927 ಹುಡುಗಿಯರು, ಅಪ್ರಾಪ್ತ ಹುಡುಗಿಯರು ಗರ್ಭವತಿ ಆಗಿದ್ದಾರೆ. ಅವ್ರ ಬಗ್ಗೆ SIT ನೇಮಿಸ್ರಿ. ಸುಮಾರು 600 ಹುಡುಗಿಯರು ನಾಪತ್ತಾ ಆಗಿದ್ದಾರೆ. ಅವ್ರ ಬಗ್ಗೆ ಇದು ಮಾಡ್ರಿ. ಅದಿಲ್ಲ. ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲೇ ಯಾಕೆ? ಧರ್ಮಸ್ಥಳ ಬಹಳ ಪ್ರಸಿದ್ಧವಾದಂಥ ಹಿಂದೂಗಳ ಕೇಂದ್ರ. ಸೊ ಹಾಗಾಗಿ ಇದನ್ನು ಮಾಡ್ತಾ ಇರುವಂತಹದ್ದು ಎದ್ದು ಕಾಣಿಸುತ್ತೆ. ಇದರ ಹಿಂದೆ ದೊಡ್ಡ ಒಂದು ಷಡ್ಯಂತ್ರ ಇದೆ ಅಂತನ್ನುವಂಥ ಸ್ಪಷ್ಟ ಆಗುತ್ತೆ. ನಾನು ಹೇಳೋದು, ಅವರಿಗೆಲ್ಲರಿಗೂ ತನಿಖೆ ಆದ ನಂತರ
ತಪ್ಪಿತಸ್ಥರು ಯಾರ್ಯಾರು ಕಥೆ ಕಟ್ಟಿದ್ದಾರೆ, ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಗುಂಡೊಡೀರಿ. ಇದೇ ಪ್ರವೃತ್ತಿ ಅವ್ರದ್ದು ಮುಂದುವರಿಯುತ್ತೆ. ಇವತ್ತು ಧರ್ಮಸ್ಥಳ, ನಾಳೆ ತಿರುಪತಿ, ನಾಳೆ ಇನ್ನೊಂದು ಶ್ರೀಶೈಲ, ಹೀಗೆ ಒಂದೊಂದೊಂದೊಂದೊಂದೊಂದೊಂದು ನಮ್ಮ ಶ್ರದ್ಧಾ ಭಂಗ ಮಾಡುವಂತ ವ್ಯವಸ್ಥಿತ ಸಂಚ ಷಡ್ಯಂತ್ರ ನಡೀತದೆ. ಇದನ್ನ ನಾವು ವಿರೋಧ ಈಗಾಗಲೇ ಹಿಂದೂ ಸಮಾಜ ಸಿಡಿದೆದ್ದಿದೆ. ಅವ್ರ ಪರವಾಗಿ ನಿಂತ್ಕೊಂಡಿದ್ದು ಇಡೀ ರಾಜ್ಯದ ಜನ, ಪೂರ್ತಿ ಹಿಂದೂಗಳೆಲ್ಲ ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡಿದ್ದು ಬಹಳ ಸಂತೋಷದ ಸಂಗತಿ. ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅನ್ನುವಂತ ಹೇಳ್ತೇನೆ.